श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तेक्तमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथं। ಶ್ರೀ ಸಾಯಿ ಸಂದೇಶ. ಮೊದಲು ನಾನು ಯಾರು ಎಂಬುದನ್ನು ಅರಿತು ನಂತರ ನನ್ನನ್ನು ಕುರಿತು ಧ್ಯಾನ ಮಾಡಿದರೆ ನೀನು ನನ್ನನ್ನು ತಲುಪಬಹುದು. ನೀನು ನಿನ್ನ ಜೀವನದ ಅಂತ್ಯದ ಸಮಯದಲ್ಲಿ ಏನನ್ನು ಚಿಂತಿಸುವೆಯೋ ಅದೇ ರೂಪ ಮುಂದಿನ ಜನ್ಮದಲ್ಲಿ ಪಡೆಯುವೆ. ನೀನು ಅಂತರಾತ್ಮವನ್ನು ಚಿಂತಿಸಿದರೆ ಅವನನ್ನು ಪಡೆಯುತ್ತೀಯ. ಈ ಪ್ರಪಂಚದಲ್ಲಿ ಯಾವುದು ಅನಂತ ಯಾವುದು ಅನಿತ್ಯ ಎಂಬುದನ್ನು ತಿಳಿ. ದೇವರೊಬ್ಬನನ್ನು ಬಿಟ್ಟು ಎಲ್ಲ ಜೀವಿಗಳು ಎಲ್ಲ ವಸ್ತುಗಳು ಒಂದಲ್ಲ ಒಂದು ದಿನ ಕೊನೆಗಾಣಲೇಬೇಕು. ನಾನು ನಾಶರಹಿತ, ಎಲ್ಲೆಲ್ಲೂ ಉಪಸ್ಥಿತ. ನನ್ನನ್ನು ಧ್ಯಾನಿಸು, ಆಗ ನನ್ನಲ್ಲಿ ನೀನು ಶಾಶ್ವತವಾಗಿರುವೆ. ಇದನ್ನು ನಿಸ್ಸಂದೇಹದಿಂದ ನಿನ್ನ ಗುರಿಯನ್ನಾಗಿಸು. ಆಗ ನೀನು ಧ್ಯೇಯವನ್ನು ಸುಲಭವಾಗಿ ತಲುಪುವೆ. ವಸ್ತುಗಳ ಮೋಹ ಬೇಡ. ನನ್ನ ಕೃಪೆ ಹೊಂದಿ ನನ್ನನ್ನು ಪಡೆಯಬೇಕಾದರೆ ನಿರ್ಮಲ ಹೃದಯದ ಭಕ್ತಿ ಅವಶ್ಯಕ. ನಿನ್ನ ಜೀವನದಲ್ಲಿ ಏನೇನು ಭಾವನೆಗಳಿರುತ್ತವೆಯೋ ಅದೇ ನಿನ್ನ ಅಂತ್ಯದಲ್ಲಿ ಎದುರಾಗುತ್ತದೆ. ಆದ್ದರಿಂದ ಎಲ್ಲ ಇತರ ಯೋಚನೆಗಳನ್ನೂ ಬಿಟ್ಟು ನನ್ನಲ್ಲಿ ಧ್ಯಾನಾಸಕ್ತನಾಗು. ದೈವಿಕ ಜ್ಞಾನದಿಂದ ನಿನ್ನ ಮನಸ್ಸನ್ನು ತುಂಬು. ನೀನು ಅಂತ್ಯದ ಸಮಯದಲ್ಲಿಯಾದರೂ ದೈವಿಕ ಜ್ಞಾನ ಬಂದರೂ ನಿನಗೆ ಪುನರ್ಜನ್ಮವಿರುವುದಿಲ್ಲ. ನಿನ್ನ ಅಂತ್ಯದಲ್ಲಿಯೂ ಅಜ್ಞಾನವನ್ನು ಪಡೆಯಲು ನೀನು ನನ್ನನ್ನು, ನನ್ನ ದೈವಿಕ ಗುಣಗಳನ್ನೂ ಚಿಂತಿಸಿ ಜೀವನದಾದ್ಯಂತವೂ ನನ್ನನ್ನೇ ಅನವರತ ಚಿಂತಿಸುತ್ತಿದ್ದರೆ ಸಾಕು. ನೀನು ಖಂಡಿತವಾಗಿಯೂ ನನ್ನನ್ನು ಹೊಂದುವೆ. ಜೈ ಸಾಯಿರಾಮ್.